ಎ.ಎನ ನ್ಯೂಸ್ಗೆ ಸ್ವಾಗತ. ರು 68,65,000 ರುಗಳ ವಿದ್ಯಾರ್ಥಿ ವೇತನ ವಂಚಿಸಿದ ಸರ್ಕಾರಿ ಕಾಲೇಜಿನ ನೌಕರ ಎ.ಎನ್. ಸಂತೋಷ್ ಬಂಧಿಸಿ ಜೈಲಿಗೆ ಕಳುಹಿಸಿದ ಪೊಲೀಸರು. ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳ ವೇತನಕ್ಕೆ ಸಂಬಂಧಿಸಿದ 68,65,000 ರುಗಳನ್ನು ತನ್ನ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಜಮೆ ಮಾಡಿಕೊಳ್ಳುವ ಮೂಲಕ ಭಾರೀ ಗೋಲ್ಮಾಲ್ ಮಾಡಿದ್ದ ಕಾಲೇಜಿನ ದ್ವಿತೀಯ ದರ್ಜೆ ಸಹಾಯಕ ಎ.ಎನ್. ಸಂತೋಷ್ ಕುಮಾರ್ ಅವರನ್ನು ನಗರ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎ.ಎನ್. ಸಂತೋಷ್ ರವರು ದ್ವಿತೀಯ ದರ್ಜೆ ಸಹಾಯಕರಾಗಿ 2012 ಜೂನ್ 1ರಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು, 2019 ನವೆಂಬರ್ 23ರಿಂದ ವಿದ್ಯಾರ್ಥಿ ವೇತನ ವಿಭಾಗದ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದ ಎಲ್ಲ ಚೆಕ್ ಪುಸ್ತಕಗಳು ಮತ್ತು ಇದಕ್ಕೆ ಸಂಬಂಧಿಸಿದ ಎಲ್ಲ ವಿದ್ಯಾರ್ಥಿ ವೇತನ ಕಡತಗಳು ತನ್ನ ಸುಪರ್ದಿಯಲ್ಲಿಟ್ಟುಕೊಂಡು ಕರ್ತವ್ಯ ನಿರ್ವಹಿಸುತ್ತಿದ್ದ ಆತ ಲಕ್ಷಾಂತರ ಭಾರೀ ಗೋಲ್ಮಾಲ್ ಮಾಡಿದ ನಂತರ 2021 ಏಪ್ರಿಲ್ನಿಂದ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿದ್ದರು. ಅನಧಿಕೃತ ಗೈರು ಹಾಜರಿಯಿಂದ ವಿದ್ಯಾರ್ಥಿ ವೇತನ ಖಾತೆಯನ್ನು ಪರಿಶೀಲಿಸಿದಾಗ ಸದರಿ ಅನಧಿಕೃತವಾಗಿ ಹಣ ವರ್ಗಾವಣೆಯಾಗಿರುವ ಮಾಹಿತಿ ಬಹಿರಂಗವಾಗಿತ್ತು. ಆಗ ಎಚ್ಚೆತ್ತುಕೊಂಡ ಪ್ರಾಂಶುಪಾಲರಾದ ಕೆ. ಶಾರದಾರವರು ಅವ್ಯವಹಾರ ನಡೆಸಿರುವ ಬಗ್ಗೆ ಕಾಲೇಜು ಶಿಕ್ಷಣ ಇಲಾಖೆಗೆ ಕಳೆದ ಡಿಸೆಂಬರ್ 2021 ಲಿಖಿತ ದೂರು ಸಹ ಸಲ್ಲಿಸಿದರು. ಅವರು ತಪಾಸಣೆ ನಡೆಸಿ ಹೋದ ನಂತರ ಪ್ರಾಂಶುಪಾಲರು ನಗರ ಠಾಣೆಗೆ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಾಗಿ 1 ತಿಂಗಳ ನಂತರ ಆರೋಪಿಯನ್ನು ನಗರ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೋಲ್ಮಾಲ್ ನಡೆದ ಹಲವು ತಿಂಗಳುಗಳು ಕಳೆದಿದ್ದು, ಈ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ. ಶಾರದಾರವರು ಸಹ ನಗರ ಠಾಣೆಗೆ ತಡವಾಗಿ ದೂರು ನೀಡಿರುವುದು ಹಾಗೂ ದ್ವಿತೀಯ ದರ್ಜೆ ನೌಕರನಿಗಿಂತ ಮೇಲ್ದರ್ಜೆಯ ನೌಕರರು ಸಹ ಗೋಲ್ಮಾಲ್ ಬಗ್ಗೆ ಗಮನ ಹರಿಸದೇ ಇರುವುದು ಹಲವಾರು ಅನುಮಾನಗಳಿಗೂ ಸಹ ಎಡೆ ಮಾಡಿಕೊಟ್ಟಿದೆ. ಇನ್ನು ಬಂಧಿಸಿರುವ ಆರೋಪಿ ಸಂತೋಷರನ್ನು ನಗರ ಠಾಣೆ ಪೊಲೀಸರು ನ್ಯಾಯಾಲಯದಿಂದ ಅಪ್ಪಣೆ ಪಡೆದು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಲು ಮುಂದಾಗಿದ್ದು, ಅವ್ಯವಹಾರದಲ್ಲಿ ಯಾರು ಪಾಲುದಾರರು ಇದ್ದಾರೆ ಎಂಬುದು ಸಹ ಶೀಘ್ರವಾಗಿ ಬಯಲಾಗುವ ಸಂಭವ ಇದೆ.